ಉದ್ದ ಮಾಡಿಕೊಂಡು ದಾರನ ಕಟ್ಟಿ ಇಟ್ಕೊಂಡಿದ್ದೀನಿ. ಕಾಲು ಎಲ್ ಶೇಪಲ್ಲಿ ನೀಟಾಗಿ ಕಾಣಲಿ ಅಂತ ಹೇಳಿ ಸೀರೆಯ ಸೆರಗನ್ನ ಕಳಶದ ಪಕ್ಕ ಇಟ್ಕೊಂಡು ದೇವಿಯ ಎರಡು ಕಾಲುಗಳನ್ನ ನಾನು ಸೈಡ್ಗೆ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ನಾವೇನು ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಿ ಆ ಪ್ಲೀಟ್ಸ್ ನಾವು ಕಟ್ಕೋಬೇಕಾಗುತ್ತೆ. ಟೈಟ್ ಆಗಿ ಗ್ರಿಪ್ ಆಗಿ ದಾರದಿಂದ ಬಿಂದಿಗೆಯ ಕೆಳಗಡೆಗೆ ನಾವು ಕಟ್ಕೋಬೇಕಾಗುತ್ತೆ. ಪಂಚೆಯಿಂದ ನಾವು ಬಿಂದಿಗೆನ ಕವರ್ ಮಾಡ್ಕೊಂಡಿರೋದ್ರಿಂದ ನಾವು ದಾರದಿಂದ ಪ್ಲೀಟ್ಸ್ ದೇವಿಯ ಬಿಂದಿಗೆಯ ಕೆಳಭಾಗಕ್ಕೆ ಕಟ್ಟಿದಾಗ ಅದು ಗ್ರಿಪ್ ಆಗಿ ನಿಲ್ಲುತ್ತೆ. ನೀವು ಬರೀ ಬಿಂದಿಗೆಗೆ ಕಟ್ಟಿದ್ರೆ ಕೆಳಗಡೆ ಜರುಗೋ ಚಾನ್ಸಸ್ ಇರುತ್ತೆ. ನೀಟಾಗಿ ಅಲ್ಲಿ ಟೈಟ್ ಆಗಿ ಪ್ಲೀಟ್ಸ್ಗಳು ಕುತ್ಕೋಬೇಕು, ಆ ರೀತಿಯಲ್ಲಿ ಕಟ್ಕೊಳ್ಳಿ. ನಂತರ ಸೆರಗನ್ನ ತಗೊಂಡು ನಾನು ಕಳಶದ ಹಿಂಭಾಗದಲ್ಲಿ ಹಾಕೊಳ್ತಾ ಇದ್ದೀನಿ. ಈ ಅಲಂಕಾರದಲ್ಲಿ ನಾನು ದೇವಿಗೆ ಸೆರಗಿಂದನೇ ಕಾಲ್ಗಳನ್ನ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಸೆರಗಿನ ಮೇಲ್ಗಡೆ ಬಾರ್ಡರ್ ಏನ್ ಬರುತ್ತೆ ಆ ಬಾರ್ಡರ್ ಅನ್ನ ದೇವಿಯ ಕಾಲ್ಗಳಿಗೆ ನೀಟಾಗಿ ಸುತ್ತಿ ದೇವಿಗೆ ನಾವು ಗೆಜ್ಜೆ ಹಾಕ್ತಿವಲ್ಲ ಅಲ್ಲಿ ಬಾರ್ಡರ್ ಅನ್ನೋದು ಹೈಲೈಟೆಡ್ ಆಗಿ ಮಾಡ್ಕೊಂಡು ಬಟ್ಟೆ ಪಿನ್ನಿಂದ ನಾವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ಸೀರೆಯ ಮೇಲ್ಗಡೆ ಬಾರ್ಡರ್ ಬರುತ್ತಲ್ಲ ಆ ಬಾರ್ಡರ್ ಅನ್ನ ದೇವಿಯ ಕಾಲ್ಗಳಿಗೆ ಕವರ್ ಮಾಡ್ಕೋಬೇಕು. ನಂತರ ಎಕ್ಸ್ಟ್ರಾ ಇರುವಂತಹ ಸೀರೆ ಪಾಟನ್ನ ದೇವಿಯ ಕಾಲಿನ ಕೆಳಗಡೆ ತಗೊಂಡೋಗಿ ಕಳಶದ ಹಿಂಭಾಗ ಹಾಕೊಂಡು ಅಲ್ಲಿ ನೀಟಾಗಿ ಇರೋ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ. ನಂತರ ನಾನು ಇಲ್ಲಿ ಬಾರ್ಡರ್ ಹತ್ರ ಪ್ಲೀಟ್ಸ್ಗೆ ಹಾಕಿರುವಂತಹ ದಾರನ ಇಲ್ಲಿ ಬಿಚ್ಚಿಬಿಟ್ಟು ಅದ್ರ ಪ್ಲೀಟ್ಸ್ನ ಒಂದು ತುದಿಯನ್ನು ತಗೊಂಡೋಗಿ ದೇವಿಯ ಕಾಲಿನ ಪಕ್ಕ ಏನ್ ಜಾಗ ಬರುತ್ತೆ ಅಲ್ಲಿ ಬಟ್ಟೆ ಪಿನ್ನಿಂದ ನಾನು ಅಲ್ಲಿ ಸೆಕ್ಯೂರ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಸೆಕ್ಯೂರ್ ಮಾಡ್ಕೊಂಡಾಗ ನೀಟಾಗಿ ಕಾಣಿಸುತ್ತೆ. ನಾವಿಲ್ಲೇನು ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡೋದ ಅವಶ್ಯಕತೆ ಏನು ಇರಲ್ಲ. ಮೊದಲು ಈ ರೀತಿ ಗುಂಪಿನ ಹಾಕಿ ಸೆಕ್ಯೂರ್ ಮಾಡ್ಕೊಂಡಾಗ ಸೆರಗನ್ನ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ಳಿ. ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ಪ್ಲೀಟ್ಸ್ ಅನ್ನ ಮಾಡ್ಕೊಂಡು ಪ್ಲೀಟ್ಸ್ ಅನ್ನ ನೀಟಾಗಿ ಅಲ್ಲಿ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಸೀರೆಯ ಸೆರಗಿನ ತುದಿ ಸ್ವಲ್ಪ ಮಾತ್ರ ಪ್ಲೀಟ್ಸ್ ಅನ್ನ ಮಾಡ್ಕೊಂಡು ದೇವಿಯ ಭುಜದ ಮೇಲೆ ಹಾಕಬೇಕು. ಎಡಗಡೆ ಭುಜದ ಮೇಲೆ ಹಾಕ್ಬಿಟ್ಟು ಅಲ್ಲಿ ಬಟ್ಟೆ ಪಿನ್ನಿಂದ ನಾವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ನಾವೇನು ಬ್ಲೌಸ್ ಪೀಸ್ ಇಂದ ಕವರ್ ಮಾಡ್ಕೊಂಡಿರ್ತೀವಿ ಆ ಬ್ಲೌಸ್ ಪೀಸ್ ಮತ್ತೆ ಪ್ಲೀಟ್ಸ್ ಅನ್ನ ಸೇರಿಸ್ಬಿಟ್ಟು ಸೆರಗಿನ ಪ್ಲೀಟ್ಸ್ ಅನ್ನ ಸೇರಿಸ್ಬಿಟ್ಟು ಒಂದು ಪಿನ್ ಅನ್ನ ಸೇರಿಸಿಕೊಂಡು ನಂತರ ದೇವಿಯ ಚೆಸ್ಟ್ ಭಾಗದಲ್ಲಿ ಪ್ಲೀಟ್ಸ್ ಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ನೀಟಾಗಿ ಬರಬೇಕು. ಆ ರೀತಿಯಲ್ಲಿ ನೀಟಾಗಿ ಪ್ಲೀಟ್ಸ್ ಗಳನ್ನ ನೀವು ಅಲ್ಲಿ ಜೋಡಿಸ್ಕೋಬೇಕಾಗುತ್ತೆ. ನಾವು ಸೀರೆ ಉಟ್ಟಾಗ ಹೇಗೆ ಕಾಣಿಸುತ್ತೆ ಅದೇ ರೀತಿಯಲ್ಲಿ ದೇವಿಯ ಚೆಸ್ಟ್ ಭಾಗದಲ್ಲೂ ಸಹ ಮಾಡ್ಕೋಬೇಕು. ಪ್ಲೀಟ್ಸ್ ಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೊಂಡ ನಂತರ ದೇವಿಯ ಸೊಂಟಕ್ಕೆ ನಾವು ಒಂದು ಶೇಪ್ ಅನ್ನು ಕೊಟ್ಕೋಬೇಕಾಗುತ್ತೆ. ಒಂದು ಶೇಪ್ ಅನ್ನು ಕೊಡ್ಲಿಕ್ಕೆ ನಾವು ಇಲ್ಲಿ ಒಂದು ದಾರನ ಕಟ್ಕೋಬೇಕಾಗುತ್ತೆ. ಹಿಂದ್ಗಡೆ ಇರುವಂತಹ ಸೆರಗನ್ನ ಬಿಟ್ಬಿಟ್ಟು ನಾವು ಇಲ್ಲಿ ದಾರನ ಕಟ್ಕೋಬೇಕು. ಈ ರೀತಿ ನೀಟಾಗಿ ದಾರ ಕಟ್ಕೊಂಡು ಅಲ್ಲಿ ಸರಿ ಮಾಡ್ಕೊಳ್ಳಿ. ನೋಡಿ ಎಕ್ಸ್ಟ್ರಾ ಇರುವಂತಹ ಸೆರಗ ಏನ್ ಬರುತ್ತೆ ಆ ಸೆರಗನ್ನ ನಾನು ಇನ್ನೊಂದು ಕಾಲ್ಗಳಿಗೆ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಆ ಸೆರಗಿನ ಒಳಗಡೆ ದೇವಿಯ ಕಾಲನ್ನ ಇಟ್ಕೋಬೇಕು. ಇಲ್ಲಿ ನಾವು ಕೆಳಗಡೆ ಬಾರ್ಡರ್ ಏನ್ ಬರುತ್ತೆ ಸೀರೆ ಕೆಳಗಡೆ ಬಾರ್ಡರ್ ಏನ್ ಬರುತ್ತೆ ಆ ಬಾರ್ಡರ್ ಅನ್ನ ದೇವಿಯ ಕಾಲಿನ ಒಳಗಡೆ ಸೇರಿಸಿ ದೇವಿಯ ಕಾಲಿಗೆ ಬಾರ್ಡರ್ ಅನ್ನೋದು ನೀಟಾಗಿ ಸುತ್ತಬಿಟ್ಟು ಗೆಜ್ಜೆ ಕಟ್ಟೋ ಜಾಗದಲ್ಲಿ ಬಟ್ಟೆ ಪಿನ್ನಿಂದ ನಾವು ಅಲ್ಲಿ ಸೆಕ್ಯೂರ್ ಮಾಡ್ಕೊಂಡು ಎಕ್ಸ್ಟ್ರಾ ಇರುವಂತಹ ಸೀರೆ ಪಾಟನ ಈ ರೀತಿ ರೋಲ್ ಮಾಡ್ಬಿಟ್ಟು ದೇವಿಯ ಮೊಣಕಾಲಿನ ಕೆಳಗಡೆ ತಗೊಂಡೋಗಿ ಅಲ್ಲಿ ಬಟ್ಟೆ ಪಿನ್ನಿಂದ ನಾವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ಗುಂಪಿನ ಅಥವಾ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬಹುದು. ನಾನು ಅಲ್ಲಿ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಸೀರೆನ ಮಾತ್ರ ಫೋಲ್ಡ್ ಮಾಡ್ಬಿಟ್ಟು ಅಲ್ಲಿ ಪಿನ್ನ ಸೇರಿಸ್ಕೊಂಡಿದ್ದೀನಿ. ನಂತರ ಎಕ್ಸ್ಟ್ರಾ ಇರುವಂತಹ ಸೀರೆ ಪಾಟನೆಲ್ಲ ದೇವಿಯ ಕಾಲಿನ ಮೇಲ್ಗಡೆ ನೀಟಾಗಿ ತಗೊಂಡು ಹೋಗಿ ದೇವಿಯ ಕಾಲಿನ ತುದಿ ಏನ್ ಬರುತ್ತೆ ತೊಡೆ ಭಾಗದಲ್ಲಿ ತುದಿ ಏನ್ ಬರುತ್ತೆ ಆ ತುದಿಯ ಸೀರೆ ಪಾಟು ಮತ್ತೆ ಕೆಳಗಡೆ ಪೀಠಕ್ಕೆ ನಾವು ಹಾಸಿರುವಂತಹ ಪಂಚೆ ಎರಡನ್ನೂ ಸೇರಿಸ್ಬಿಟ್ಟು ನಾವು ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕು. ಹೀಗೆ ಮಾಡೋದ್ರಿಂದ ಕಾಲನ್ನೋದು ಕೆಳಗಡೆಗೆ ಜಾರಲ್ಲ. ಹಾಗೆ ಸೀರೆಯ ಸೆರಗಲ್ಲಿ ಇನ್ನೂ ಸೀರೆ ಪಾಟ ಇರುತ್ತಲ್ಲ ಅದರಲ್ಲಿ ಇರುವಂತಹ ಬಾರ್ಡರ್ ಅನ್ನು ತಗೊಬಂದು ದೇವಿಯ ಬಲಗಾಲಿನ ಮೊಣಕಾಲಿನ ಮೇಲೆ ನೀಟಾಗಿ ಬರೋ ರೀತಿಯಲ್ಲಿ ಮಾಡ್ಕೊಂಡು ಅಲ್ಲಿ ಕವರ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರುವಂತಹ ಸೀರೆ ಪಾಟನ ದೇವಿಯ ಬಲಗಾಲಿನ ಕೆಳಗಡೆ ನೀಟಾಗಿ ಸೇರಿಸಿ ಅಲ್ಲಿ ಒಂದು ಸ್ವಲ್ಪನೂ ಕಾಣದೇ ಇರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಕೆಳಗಡೆ ಬಿಟ್ಟಿರುವಂತಹ ಪ್ಲೀಟ್ಸ್ನ ಇನ್ನೊಂದು ತುದಿಯನ್ನು ತಗೊಂಡೋಗಿ ದೇವಿಯ ಬಲಗಾಲಿನ ಪಕ್ಕದಲ್ಲಿ ಬಟ್ಟೆ ಪಿನ್ನಿಂದ ನಾವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ಹಾಗೆ ಪ್ಲೀಟ್ಸ್ಗಳೆಲ್ಲ ನೀಟಾಗಿ ಕಾಣ್ತಿದೆಯಾ ಅಂತ ಒಮ್ಮೆ ನೋಡ್ಕೋಬೇಕು. ದೇವಿಯ ಕಾಲನ್ನ ಕ್ರಾಸ್ ಆಗಿ ಪ್ಲೀಟ್ಸ್ ಏನ್ ಬರುತ್ತೆ ಪ್ಲೀಟ್ಸ್ನ ಮೇಲೆ ಕ್ರಾಸ್ ಆಗಿ ಇಟ್ಕೊಳ್ಳಿ. ಒಂದು ಕಾಲು ಮಡ್ಕೊಂಡು ಕುಳಿತಿರೋ ಹಾಗೆ ಇನ್ನೊಂದು ಕಾಲು ಕೆಳಗಡೆ ಬಿಟ್ಕೊಂಡಿರೋ ರೀತಿಯಲ್ಲಿ ನಾನು ಈ ಅಲಂಕಾರನ ಮಾಡ್ಕೊಂಡಿದ್ದೀನಿ. ನಂತರ ದೇವಿಯ ಸೊಂಟಕ್ಕೆ ಡಾಬ್ ಅಥವಾ ಒಂದು ಲೇಸನ್ನ ಸೇರಿಸ್ಕೊಳ್ಳಿ. ಹಾಗೆ ದೇವಿಯ ಕಾಲುಗಳಿಗೆ ಗೆಜ್ಜೆಗಳನ್ನ ಸೇರಿಸಬಹುದು. ಹಸ್ತಪಾದಗಳಿದ್ರೆ ನೀವು ಇಲ್ಲಿ ಫಿಕ್ಸ್ ಮಾಡ್ಕೋಬಹುದು. ಮೆಟಲ್ದು ಲೆಗ್ಸ್ ಬರುತ್ತಲ್ವಾ ಹಿತ್ತಾಳೆದೆಲ್ಲ ಲೆಗ್ಸ್ ಬರುತ್ತಲ್ವಾ ಸ್ವಲ್ಪ ವೇಟ್ ಇರುತ್ತೆ ಅಂತ ಲೆಗ್ಸ್ನ ಫಿಕ್ಸ್ ಮಾಡೋದಾದ್ರೆ ಹಿಂದ್ಗಡೆಗೆ ಇನ್ನೊಂದು ಕಡ್ಡಿಯನ್ನು ಬಿಂದಿಗೆಗೆ ಕಟ್ಕೊಂಡು ಅದಕ್ಕೆ ದೇವಿಯ ಕಾಲುಗಳನ್ನ ಟೈಟ್ ಆಗಿ ಕಟ್ಕೊಂಡು ನಂತರ ಫಿಕ್ಸ್ ಮಾಡ್ಕೊಳ್ಳಿ. ಹಾಗೆ ದೇವರಿಗೆ ಅಂತ ಇಟ್ಕೊಂಡಿರುವಂತಹ ಒಡವೆಗಳಿಂದ ದೇವಿಯನ್ನ ಅಲಂಕರಿಸಿ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಹಾಕಿ ಮಾವಿನಲ್ಲಿ ವಿಳೆದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ಅಲಂಕರಿಸಿ ಭಕ್ತಿ ಮತ್ತೆ ಶ್ರದ್ಧೆ ನಿಷ್ಠೆಯಿಂದ ದೇವಿಯನ್ನ ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ದೇವಿಯನ್ನ ನೋಡಬಹುದು. ಈ ಅಲಂಕಾರ ಏನಾದರೂ ನಿಮಗೆ ಇಷ್ಟ